ಆಯ್ತಪ್ಪ, ನೀವು ಹೋಗ್ರಿ, ನಾ ಸನ್ಯಾಸಿ ಮಠಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಏನ್ ಮಾಡವ? ನೀನು ಸನ್ಯಾಸಿ ಆಗವನಿ? ಅಣ್ಣನ ತೊಟ್ಟಿಗೆ ಕೊಟ್ಟಿವೋ ಇಲ್ಲೋ? ದೊಡ್ಡಗವ ಜಗಳ ಮಾಡಕ್ ಬಂದ ಬಿಟ್ಟ ಬಿಸಿಲದ ಹಾಕೊಳ್ಳಿ ಬಿಡು. ಮತ್ತ ನೀನೇ ಬಿಸಿಲು ಹಾಕೋದಿಲ್ಲ? ನಟಿ ನೀನು ಮನೆಗೆ ಹೋಗು, ನಾ ಬ್ರಹ್ಮಾನಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ. ನಿನ್ನ ಹೆಸರೇನು ಮಗ? ನಿನ್ನ ಕಣ್ಣ ಎಂತ ಬರುತ್ತೆ? ದೀಕ್ಷಾ ಅಂದ್ರೆ ಏನಂತ ಗೊತ್ತಲ್ಲ ನಿಮಗೆ? ರಾಮಣ್ಣ ಇವ ನಮ್ಮ ಒಳಕೋಡ್ರ ಮಗ ಅಲ್ಲನ? ಹೌದ್ರಿಯಪ್ಪ, ಇವ ಸಿಸ್ಕೊಂಡ ಈಗ ಒಗಕ್ಕೋದ್ರು ಈ ಕಡೆ ಬರಾಕತ್ತ ನೋಡ್ರಿ. ನಿನ್ನ ಮಗ ದೀಕ್ಷಾ ಕೇಳಕತ್ತನದು ಇಷ್ಟು ಸಣ್ಣ ವಯಸ್ಸಿನಾಗ ಎಂಥ ಹೋಗಿರಾಗ್ಯ. ಅವ ಕೇಳ್ತಾನಂದ್ರ ಕೊಟ್ಟು ಬಿಡ್ರಿ, ನಮ್ಮ ಕೈಯಾಗ ಏನದ? ಆ ಗುರುವಿನಾಥ ಬಲ್ಲವರು ಯಾರು? ಗುರುವೇ ನಿನ್ನಾಟ ಬಲ್ಲವು, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರು. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರು. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರು, ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರು. ಒಕ್ಕಲಿಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಲಿಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕೈತೋಂ ಕೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರು, ನಿನ್ನಾಟ ಬಲ್ಲವು ಯಾರ್ಯಾರು, ಮಕ್ಕಳನ್ನು ಕರೆದುಕೊಂಡು ಹೋಗ್ಬಿಡಬೇಕು. ಗುರುವೇ ನಿನ್ನಾಟ ಬಲ್ಲವು ಆದಿತ್ಯ ಭಜಂತ್ರಿ ತಮ್ಮ ಮೊತ್ತ ಮಕ್ಕಳಿಗೆ ಯಾಕೋ ಮಗ, ನೀನೆಂದು ಹಸಿ ಹೂ ಅಂದವಲ್ಲ. ಇವತ್ತ ಯುಗಾದಿ ಹಬ್ಬದಪ್ಪ, ಹೋಳಿಗೆ ಮಾಡಾಕತ್ತೀನಿ. ಸ್ವಾಮಿಗಳು ಬಂದು ಉಂಡು ಹಾದ ಕೂಡ್ಲೇನ ನಿನಗೂ ಊಟ ಕೊಡ್ತೀನಿ. ಹಂಗಾರ ನಾ ಸ್ನಾನಾರ ಮಾಡಿ ಬರ್ಲಿ? ಅಯ್ಯೋ ಶಾಲಿ, ಇವತ್ತು ಹಬ್ಬದಂತ ನಾನ ನಿನ್ ತಲೆಗೆ ನೀರು ಹಾಕಿನಿ, ಮತ್ತೆ ಮಾಡ್ತೀಯ ಯಪ್ಪ? ನೆಗಡಿ ಆದಿತ್ತು, ಬೇಡಪ್ಪ. ಈಗ ಊರ್ ದೇವ್ರಿಗೆ ನೈವೇದ್ಯ ಕೊಟ್ಟು ಬಾ ಹೋಗು. ಸ್ವಾಮಿಗಳು ಬಂದು ಹಾದ ಕೂಡಲೇನ ನಿನಗೂ ಊಟ ಕೊಡ್ತೀನಿ. ಈ ಹುಡುಗ ಯಾಕೋ ಈಗೀಗ ಒಂದೊಂದ್ ತರಾನೇ ಮಾಡ್ತದ. ಇವನ ನಡವಳಿಕೆನೇ ನನಗೆ ತಿಳಿಯವಲ್ದು. ಎಲ್ಲ ಆ ದೇವ್ರಿಚ್ಛ. ನಮ್ಮ ಹಣೆ ಬಾರ್ದಾಗ ಏನದು ಯಾರಿಗ್ ಗೊತ್ತು? ಅವ್ವ, ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಜಿಗಿದು ಗಿರಿಮಲ್ಲನ ಬಸ್ ಹತ್ತಿ ಹಾದ್ನಂತ. ಹಾದ್ನಂತ? ಎಲ್ಲಿ ಹಾದ್ನಂತ? ಸುಳ್ಳಿದು. ನಾನು ಬಿಟ್ಟು ನನ್ನ ಮಗ ಎಲ್ಲೇ ಹೋಗುದಿಲ್ಲ. ಇಲ್ಲೇ ಕುಂಬಾರ್ ಗುರು, ಅಣ್ಣಾರಾಯ, ಸಿದ್ದರಾಮ, ತೋಟಿವ ಯಾರ ಮನೆಗಾರ ಓದಾಕ್ ಹೋಗಿರ್ಬೇಕು ನೋಡ್ರಿ. ಎಲ್ಲಿ ಹೋಗ್ಯಾನ ನೋಡ್ರಿ ನನ್ನ ಮಗ? ಸಿದ್ಗೊಂಡ ಎಲ್ಲಿ ಹೋದೆ ಯಪ್ಪ? ಪ್ರಕೃತಿಯ ವೈಚಿತ್ರ್ಯವನ್ನು ಬಲ್ಲವರು ಯಾರು? ಧೂ ಎಂದು ಸುರಿಯುವ ಮಳೆ. 3 ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ. ಸ್ವಾಮಿಗಳೇ ಅಲ್ಲಿಗೆ ಬಂದರು. ಸಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಕಳಚಿದರು. ಬಿಳಿಯ ಬಟ್ಟೆ ತೊಡಿಸಿದರು. ಸಿದ್ಧಗೊಂಡ ಸಿದ್ದೇಶ್ವರನಾದ ಮೇಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದು ಕೊಟ್ಟಾಗ ಆ ತಾಯಿಯ ದುಃಖ, ಸಂಕಟ, ಆಕೆಯ ಕಣ್ಣೀರು ಕಲ್ಲನ್ನೂ ಕರಗಿಸುವಂತಿತ್ತು. ಬಾರು ಮೇಲ್ಗಿರಿ, ನನ್ನ ಮಗನ ಏನಾರ ನೋಡಿ. ಏನು ಇದು ನಿನ್ ಕೈಯಂದು?
ಇವು ಅಪ್ಪಗಳ ಬಟ್ಟೆ. ಹಾ? ಅಪ್ಪನ ಬಟ್ಟೆ ಅಲ್ಲ, ಇವು ನನ್ನ ಮಗನ ಬಟ್ಟೆ. ಅವತ್ತು ನನ್ನ ಮಗ ಮನೆ ಬಿಟ್ಟು ಹೋಗಾಗ ಇದೇ ಅಂಗಿ ಹಾಕೊಂಡಿದ್ದ. ನೋಡಿಲ್ಲ, ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗ ಅದಾವು. ಹೇಳ ಮೇಲ್ಗಿರಿ, ನನ್ನ ಮಗನಿಗೆ ಏನಾತು? ನನ್ನ ಮಗ ಎಲ್ಲಿ ಹೋದ? ನನ್ನ ಮಗ ಎಲ್ಲಿ ಹೋದ ಮೇಲ್ಗಿರಿ? ನನ್ನ ಮಗ ಎಲ್ಲಿ ಹೋದ? ಅಯ್ಯೋ ಶಿವನೇ, ಏನಾಗಬಾರ್ದಂತ ದಿನ ದೇವ್ರಿಗೆ ಬೇಡ್ಕೊತ ಅದೇ ಆಯ್ತಲ್ಲ ಶಿವನೇ, ಅದೇ ಸಮಾಧಾನ ಮಾಡ್ಕೊ. ನಾಳೆ ಬಿಚ್ಚಿದ್ದಿ ಬಸಪ್ಪನ ಕರ್ಕೊಂಡು ಕರಡಿಯವ್ರ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭೇಟಿ ಆಗೋಣಂತ. ನಮ್ಮ ಮಗನ ಭಿಕ್ಷಾ ಬೇಡೋಣ. ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ. ನಾವು ಕಾಲ ಮೇಲೆ ಬಿದ್ದು ಬೇಡ್ಕೋತೀನಿ. ನನ್ನ ಮಗನ ಉಡ್ಯಾಗ ಹಾಕಿಸ್ಕೊಂಡು ಬರ್ತೀನಿ. ನನಗೆ ನನ್ನ ಮಗ ಬೇಕ್ರಿ, ನನಗೆ ನನ್ನ ಮಗ ಬೇಕು. ಯಾಕೋ ಶಿವನೇ ನೀ ಹಿಂಗ ಮಾಡ್ತಿ? ಕೊಡ್ತಿ ಯಾಕ? ಕೊಟ್ಟು ಕಸ್ಕೋತಿ ಯಾಕೋ ಶಿವನೇ? ಏನಿದು ನಿನ್ನಾಟ? ಏನಿದು ನಿನ್ನಾಟ? ಹೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ? ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ, ಉರುಳಿಸಿ ದಾಳ, ನಡೆಸಿದಿ ಬಾಳ. ಶಿವ 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 ಅಪ್ಪಾರ, ನಿಮ್ಮ ನೋಡಾಕ್ ಬಿದ್ದರ್ಗಿಂದ ಸಿದ್ದೇಶ್ವರನ ಅಪ್ಪವ ಬಂದಾರ. ನದಿ ಬಂದು ಸಮುದ್ರ ಸೇರಿ ಆಯ್ತು. ಈಗ ಅದನ್ನೆಲ್ಲ ಹುಡುಕ್ತಾರಂತ ಗೊತ್ತಾಗ್ಲಿಲ್ರಿ. ಕಳಿಸ್ರ ಅವ್ರನ್ನ ಒಳಗೆ. ಬರ್ರಿ ಒಳಗೆ ಕರೆ ಆತ. ಯಪ್ಪ, ನಾ ಉಡಿ ಒಟ್ಟಿ ನನ್ನ ಮಗನ ಭಿಕ್ಷೆ ಬೇಡಾಕ ಬಂದಿನ್ರಿ ಅಪ್ಪ. ನನ್ನ ಜೋಡಿ ನನ್ನ ಮಗನ ಕಳಿಸಿ ಕೊಡ್ರಿ ಅಪ್ಪ. ನನ್ನ ಜೋಡಿ ನನ್ನ ಮಗನ ಕಳಿಸ್ರಿ ಅಪ್ಪ. ನನಗ ಈ ಸಂತಾನ ನೋಡಕ್ ಆಗಲ್ದು, ಮಂದಿ ಮಾತಾಡೋದು ಕೇಳಕ್ ಆಗಲ್ದು. ನೀವ ಇದಕ್ಕೊಂದು ದಾರಿ ತೋರಿಸ್ರಿ ಅಪ್ಪ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇವತ್ತು ಮಾತಾಡಿದವ್ರು ನಾಳೆ ಬಂದು ತಲೆ ತೆಗೆಸ್ಕೊಂಡು ನಿಂದಿರ್ತಾರೆ. ನನಗ ಈ ತಾಯಿ ಸಂಕಟ ಅರ್ಥಕ್ಕದ. ಆದ್ರ ನಾ ಸಮುದ್ರಕ್ಕೆ ಹೆಂಗೆ ಒಟ್ಟು ಕಟ್ಲಿ? ಇವ ಸಮುದ್ರ ಇದ್ದಂಗ ನೀ ತಗೊಂಡು ಹೋದ್ರೂ ಒಟ್ಟು ಕಟ್ಟಿ ನಿಲ್ಸಾಕ ಬರೋದಿಲ್ಲ. ಅದು ಮತ್ತೊಂದು ಕಡೆ ಹರಿದು ಹೋಗುವುದ ತಿಳ್ಕೊ. ಇವ ಸಾಮಾನ್ಯ ಮನುಷ್ಯ ಇಲ್ಲ. ಯಪ್ಪ, ನೀವ್ ಏನ್ ಹೇಳಿದ್ರು ನನ್
ತಲೆ ಹೋಗುದಿಲ್ಲ. ನನಗ್ ನನ್ನ ಮಗ ಬೇಕ್ರಿ ಅಪ್ಪ, ನನಗ್ ನನ್ನ ಮಗ ಬೇಕ್ರಿ ಅಪ್ಪ, ನನಗ್ ನನ್ನ ಮಗ ಬೇಕ್ರಿ. ತಾಯಿ, ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದೆ. ನಿಮ್ಮೂರ್ ಕೀರ್ತಿ ಬೆಳಕದ. ನಮ್ಮನಿ ದೀಪ ನಮಗ ಮಾತ್ರ ಬೆಳಕು ಕೊಟ್ರ, ನೀ ಹೆತ್ತ ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ. ಇವತ್ತ ನೀ ಬಿಟ್ಟು ಹೋದ್ರ ಅದು ಬೆಟ್ಟ ಆಗ್ತದ. ಈ ನಾಡಿಗಾಗಿ ನಿನ್ನ ಮಗನ್ನ ತ್ಯಾಗ ಮಾಡವ, ನಿನ್ನ ಸಂಕಟ ಆ ದೇವರು ದೂರ ಮಾಡ್ತಾನ. ತಾಯಿ, ನೀ ಮರಗಬೇಡ. ಹೆಂಗ ಸುಮ್ಮ ಹೋಗ್ಲೋ ಯಪ್ಪ? ನನ್ನ ಕರಳು ಕುಡಿ ಕತ್ತರಿಸಿ ಇಟ್ಟು ಸುಮ್ಮ ಹೋಗಂದ್ರ ನಾ ಹೆಂಗ ಹೋಗ್ಲಿ? ಸಿದ್ದಣ್ಣ, ನೀ ಬರುವುದಿಲ್ಲೇನೋ ನನ್ನ ಜೋಡಿ? ಬಾರು ಸಿದ್ದಣ್ಣ, ಬಾರು ಕಂದ, ಬಾರು ಮಗನ ಮನೆಗೆ ಹೋಗೋಣ. ಬಾರು ಮಗನೇ, ಬಾರು ಕಂದ. ನಮಸ್ಕಾರ. ನಾವು ಆಶ್ರಮದಿಂದ ಬಂದೇವೆ. ವಿದೇಶದಲ್ಲಿರೋ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರು ಅವರ ಪ್ರವಚನ ಕೇಳಬೇಕಂತ ಹೇಳಿ ವಿದೇಶಕ್ಕೆ ಕರ್ಸ್ಕೊಳ್ಲಿಕ್ಕತ್ತಾರ. ಅದರ ಸಂಬಂಧ ಪಾಸ್ಪೋರ್ಟ್ ಮಾಡ್ಲಿಕ್ಕಂತ ಬಂದಿದ್ದೇವ್ರಿ. ಆಧಾರ್ ಕಾರ್ಡ್ ಐತೇನ್ರಿ? ಇಲ್ರಿ. ಬ್ಯಾಂಕ್ ಪಾಸ್ಬುಕ್ ಐತೇನ್ರಿ? ಇಲ್ರಿ. ಏನ್ ಕೇಳಿದ್ರು ಇಲ್ಲತ್ರಿ, ಕೊಡಕ್ ಬರುದಿಲ್ರಿ. ಆಯ್ತು, ಏನದು? ಗುಡ್ ಮಾರ್ನಿಂಗ್ ಸರ್. ಇವರು ಸಿದ್ದೇಶ್ವರ ಸ್ವಾಮಿ ಆಶ್ರಮದಿಂದ ಬಂದಾರ್ರಿ. ಪಾಸ್ಪೋರ್ಟ್ ಸಲಕ್ ಬಂದಿದ್ರು ಸರ್. ಅವ್ರ ಕಡೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂತಂದ್ರ ನಾವ್ ಹೆಂಗ್ ಕೊಡಕ್ ಹಾಕದ್ರಿ? ಕೊಡೋದಲ್ಲ ಹೇಳಿ ಕಳ್ಸಿ ನೋಡ್ರಿ ಸರ್. ಎಂತ ತಪ್ಪು ಮಾಡಿದ್ರಿ ನೀವು. ಹೌದು, ಅವರಿಗೆ ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ, ನಿಜ. ಈ ಕರ್ನಾಟಕನೇ ಅವರಿಗೊಂದು ಆಧಾರ್ ಕಾರ್ಡು. ಇಲ್ಲಿಯ ನಿಸರ್ಗ ಸೌಂದರ್ಯವೇ ಅವರ ಸಂಪತ್ತು. ಅವರಿಗೆ ಯಾಕ್ರಿ ಬ್ಯಾಂಕ್ ಪಾಸ್ಬುಕ್ಕು? ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿಯಾದ ಆ ಜೇಬಿಲ್ಲದ ಸಂತನ ಬಗ್ಗೆ ನಿಮಗೇನ್ರಿ ಗೊತ್ತದ? ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದವರು, ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂತಿರುಗಿಸಿದವರು. ಈ ಭೂಮಿ ಮ್ಯಾಲ ಅವರಂತ ವ್ಯಕ್ತಿನ ನಾ ಬ್ಯಾರೆ ಎಲ್ಲೂ ನೋಡಿಲ್ಲ. ನಾನೇ ಸ್ವತಃ ಹೋಗಿ ಅವ್ರಿಗೆ ಪಾಸ್ಪೋರ್ಟ್ ಕೊಟ್ಟು ಬರ್ತೀನಿ. तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। अन्तिमसत्य नमः शिवाय, अगणितनामा नमः शिवाय, अगणिर्मोहा नमः शिवाय, अमितानन्द नमः शिवाय। ಒಂದು ಗಿಡದಾಗ ಒಂದು 10-20 ಪಕ್ಷಿಗಳು ಬಂದು ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಇದ ಪ್ರಯೋಗ, ಹೌದಲ್ಲ ಹೇಳಿ? ಯಾಕೆ ಸುಮ್ಮನೆ ನಮ್ಮ ಮನೆ ಕೆಡಿಸ್ಕೊಳ್ಳೋದು, ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು? ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನದ? ಏನಾದರೂ ಮಾಡಿಕೊಳ್ಳಿ ಜನ. ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು, ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಲ್ಲ. हृदयावास नमः शिवाय, हृदयावास नमः शिवाय, हृदयावास नमः शिवाय। ॐ पूर्णमदः पूर्णमिदं पूर्णात् पूर्णमुदच्यते, पूर्णस्य पूर्णमादाय पूर्णमेवावशिष्यते। ॐ शान्ति।
शान्तिः